ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ಲಾಸ್ಟ್ ವ್ಲಾಗು ಶಿವರಾತ್ರಿ ಹಬ್ಬದ ವ್ಲಾಗ್ನ ನಾನು ಶೇರ್ ಮಾಡಿದ್ದೆ. ಸೊ ಆ ವ್ಲಾಗಿಗೆ ತುಂಬಾ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅದೇ ವ್ಲಾಗ್ನ ನಾನೀಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಒಂದು ವಿಶೇಷವಾದ ಜಾಗ ಕೂಡ ತೋರಿಸ್ತೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಓ ಅದು ನೋಡು ಹೂವು ನೋಡು ಬನ್ನಿ ಎಷ್ಟು ಅಟ್ಯಾಕ್ ಮಾಡಕ್ಕೆ ಬರ್ತಿದ್ದಾವೆ. ಒಬ್ಬೊಬ್ಬ ಇದು ನೋಡು ಇದು ಮನೆ ಸ್ಪೀಡು. ಯಾಕೆ ಮಾಡಲಿ ಇಲ್ಲಿ ನೋಡಿ, ಇಲ್ಲಿ ಇದು ಓಡ್ ಬರ್ತಿರೋದು. ಫ್ರೆಂಡ್ಸ್, ನಾವಿನ್ನೂ ಟಿಪ್ಟೂರ್ ಹತ್ರನೇ ಇದ್ದೀವಿ. ಸೊ ಇಲ್ಲಿಗ ಕಾಫಿ ಕುಡಿತಾ ಇದ್ದೀವಿ. 1 ಗಂಟೆಗೆ ಬಂದ್ವಿ ಟಿಪ್ಟೂರ್ ಹತ್ರ. ನನ್ನ ಹಸ್ಬೆಂಡ್ ಆಗ್ತಾನೆ ಇಲ್ಲ, ನಂಗೆ ತುಂಬ ನಿದ್ದೆ ಬರ್ತಾಯಿದೆ ಅಂತಂದರು. ನಿದ್ರೆಯಲ್ಲಿ ಏನಕ್ಕೆ ಅಂತ ಹೇಳ್ಬಿಟ್ಟು ಸರಿ ಒಂದು ಅರ್ಧ ಗಂಟೆ ನಿಲ್ಲಿಸಿ ಅಂತಂದೆ. ಇಲ್ಲೇ ನಿಲ್ಲಿಸಿದ್ರು. ಇವಾಗ ನೋಡಿದ್ರೆ ಗಂಟೆ 4 ಆಗಿದೆ. 1 ಗಂಟೆಗೆ ಬಂದಿದ್ದು ನಾವು ಇಲ್ಲೇ. ತುಂಬ ಗಾಡಿಗಳೆಲ್ಲ ಇದೆ ಇಲ್ಲಿ. ಇದರಲ್ಲೂ ದೇವಸ್ಥಾನ ಬೇರೆ ಅಲ್ವಾ, ಫುಲ್ಲು ಲೈಟಿಂಗ್ಸ್ ಎಲ್ಲ ಇದೆ. ಸೇಫ್ ಪ್ಲೇಸ್ ಅಂತಂದು ನಿಲ್ಲಿಸಿದ್ವಿ. 4 ಗಂಟೆ ಆಗಿಬಿಟ್ಟಿದೆ, ಈಗ ಹೊರಡಬೇಕು. ಹಂಗಾಗಿ ಕಾಫಿ ಕುಡಿತಾ ಇದ್ದೀನಿ. ಹಾಗೆ ನನಗೂ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು. ಕಾಲು ತುಂಬ ನೋಯ್ತದೆ, ಸ್ವಲ್ಪ ಕೆಳಗಡೆ ಇಳಿತೀನಿ. ಸೊ ಫ್ರೆಂಡ್ಸ್, ನನ್ನ ಕಾಲು ನೋಡ್ಬೋದು, ಚೆನ್ನಾಗಿ ಊದ್ಕೊಂಡ್ಬಿಟ್ಟಿದೆ. ಚಪ್ಪಲಿನ ಟೈಟ್ ಆಗಿಬಿಟ್ಟಿದೆ ನೋಡಿ, ಸಿಕ್ಕಾಪಟ್ಟೆ ಊದ್ಕೊಬಿಟ್ಟಿದೆ ನನ್ನ ಕಾಲು. ಹೊರಟ್ವಿ ಈಗ ನಾವು ಇಲ್ಲಿಂದ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ ದೇವಸ್ಥಾನ ಮನೆ ಇದು? ಇಲ್ಲಿ ಇದು ಕೋಡಿ ಸರ್ಕಲ್, BH ರಸ್ತೆ, ತಿಪಟೂರು. ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಸುತ್ತ ದೇವಸ್ಥಾನ ಇದೆ, ದೊಡ್ಡ ಗೋಪುರ ಎಲ್ಲ ಸಕ್ಕತ್ತಾಗಿದೆ ಇಲ್ಲಿ. ನೋಡಿ ಈ ದೇವಸ್ಥಾನ ಹೆಂಗಿದೆ ನೋಡಿ, ಏನು ಸಕ್ಕತ್ತಾಗಿದೆ. ಈ ಕಡೆ ಒಂದು ದೇವಸ್ಥಾನ ಇದೆ, ಕಲ್ಲೇಶ್ವರ ಸ್ವಾಮಿ. ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಹೋಗ್ತಾ ಇದ್ದೀವಿ. 4 ಗಂಟೆ ಆಯಿತು. ಇನ್ನು 6-6:30 ವರ್ಷದಿಗೆ ಹೋಗ್ತೀವಲ್ಲ ಮನೆ. ಮಲ್ಕೊಳ್ಳಿ. ಮೂಗು ಕೊರಿತಾ ಇದೆಯಂತೆ, ತಲೆಗೆ ತಣ್ಣಗಾಗ್ತಾ ಇದೆಯಂತೆ ಮೂಗು. ಮೈಗೆಲ್ಲ ಜರ್ಕಿನ್ ಹಾಕೊಂಡು ಓಡಲ್ವಾ, ಹಂಗಾಗಿ. ತಿಪಟೂರು ಕಾಲೇಜ್ ಅಲ್ಲ ಮನೆದು. ಕಲ್ಪತರು ಕಾಲೇಜ್ ಹತ್ರ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಗೇಟ್ ಹಾಕ್ಬಿಟ್ಟಿದ್ದಾರೆ, ರೈಲ್ವೆ ಗೇಟು. ನಮ್ಮ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ರೈಲ್ವೆ ಗೇಟ್ ಹತ್ರ ಬಂದ್ಬಿಟ್ಟು ಈ ಥರ ಸ್ಟಾಪ್ ಆಗಿರೋದಲ್ಲ ಮನೆ. ನಾವು ಯಾವತ್ತೂ ಕೂಡ ನಾವು ಈ ರೀತಿ ರೈಲ್ವೆ ಗೇಟ್ ಹತ್ರ ಎಲ್ಲ ಸ್ಟಾಪ್ ಆಗಿದ್ದೇ ಇಲ್ಲ. ಇವತ್ತು ಯಾವುದೋ ಬೇರೆ ರೂಟಲ್ಲಿ ಬಂದರು ಅನ್ಸುತ್ತೆ ನನ್ನ ಹಸ್ಬೆಂಡ್. ಅಂದರೆ ಬೈಪಾಸ್ ಎಲ್ಲ ರೆಡಿ ಆಗ್ತಿದೆ ಅಲ್ವಾ, ಇದು ಅರಸೀಕೆರೆ ಹತ್ರ ಎಲ್ಲ. ಹಂಗಾಗಿ ಈ ರೀತಿ ಡೈವರ್ಷನ್ ಇತ್ತು. ಹಿಂಗೆ ಬಂದಿದ್ದೀವಿ, ಮ್ಯಾಪ್ ಹಾಕ್ಕೊಂಡೇ ಬಂದ್ವಿ. ಇಲ್ಲಿ ರೈಲ್ವೆ ಗೇಟ್ ಈಗ ಕ್ಲೋಸ್ ಆಗಿದೆ, ಇನ್ನೂ ಟ್ರೈನ್ ಬಂದಿಲ್ಲ, ಆದರೂ ಕ್ಲೋಸ್ ಆಗಿದೆ. ಎಷ್ಟೋ ತನಕ ವೆಯ್ಟ್ ಮಾಡಬೇಕೋ ಗೊತ್ತಿಲ್ಲ. ನಮ್ಮ ಕಾರ್ ಹಿಂದ್ಗಡೆ ಇನ್ನೂ 2-3 ಗಾಡಿಗಳು ನಿಂತ್ಬಿಟ್ಟಿದ್ದಾವೆ. ಆದ್ರೂ ಒಂಥರ ಚೆನ್ನಾಗಿದೆ. ನನ್ನ ಮಗುಗೆ ತೋರಿಸ್ಬೇಕಿತ್ತು, ಮಗು ಮಲಗಿಬಿಟ್ಟಿದೆ. ನಿಲ್ಲಿಸಿ ಸ್ಟಾಪ್ ಅಂತ. ಟ್ರೈನ್ ಬರಲಿ ರೀ, ಟ್ರೈನ್ ತೋರಿಸ್ತೀನಿ. ಟ್ರೈನ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್, ಸೌಂಡ್ ಬರ್ತಾ ಇದೆ. ಬೈಕ್ ಬಂದು ನಿಂತ್ಕೊಂಡಿದೆ. ಈ ಊರವ್ರು ಇರೋರಿಗೆಲ್ಲ ಅದು ಡೈಲಿ ಇರುತ್ತೆ, ಬಟ್ ನಮ್ಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಏನೇ ಇದ್ರ ಮನೆ ಟ್ರೈನಲ್ಲಿ ಹೋಗೋ ಖುಷಿನೇ ಬೇರೆ ಅಲ್ಲ.
ಲಾಂಗ್ ನಾವು ಟ್ರೈನಲ್ಲಿ ಹೋಗ್ಬೇಕು, ಮನೆ ಲಾಂಗ್ ಜರ್ನಿ ಮಾಡಬೇಕು ಅಂತ ಆಸೆ ನನಗೆ. ಯಾವ್ದಾದ್ರು ಗಾಡಿ ಇರ್ತಾವಲ್ಲ, ಹಾಗಾಗಿ ಬಂತು ಟ್ರೈನ್ ಬಂತು. ತನು ಟ್ರೈನ್ ಬಂತು, ಎದ್ದು ನೋಡಿ ಚಿನ್ನಿ. ಯಾವ ಟ್ರೈನ್ ಇದು? ಶಿವಮೊಗ್ಗ ಗಾಡಿನ ಅಂತ. ಮೈಸೂರಿಂದ ಬಂದೈತಾ? ಮೈಸೂರು ಎಕ್ಸ್ಪ್ರೆಸ್ ಅಂತ ಬರ್ತಿದೆ. ಬೆಂಗಳೂರು ಒಂದೊಂದ್ರಲ್ಲಿ ಒಂದೊಂದು ಥರ ಬರ್ತೈತಿ ಟ್ರೈನಲ್ಲಿ. ನೋಡ್ತಾ ಚಿನ್ನಿ, ನೋಡು ಇಲ್ಲಿ ನೋಡು, ನಾವು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಗೇಟ್ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ನೋಡು ಟ್ರೈನ್ ಹೋಗ್ಲಿ ಅಂತ. ಏನಪ್ಪ ಮನೆ ವಿಕ್ಸ್ ಇಲ್ವಾ? ಮೂಗೊಂದು ತುಂಬಾ ಕೋಲ್ಡ್ ಆಗ್ಬಿಟ್ಟಿದೆ, ಅದಕ್ಕೆ ಮೂಗ್ ತೋರಿಸ್ತಾಳೆ. ಹೌದಾ? ಐಸೆ ಬಂಗಾಗ್ಬಿಟ್ಟೈತೆ ಮೂಗು. ಗೇಟ್ ತೆಗಿತಾರೆ ತಡಿ. ಅಲ್ಲ ಚಿನ್ನಿ, ವಿಕ್ಸ್ ಇಲ್ಲೆಲ್ಲ ಇರ್ಬೇಕು ನೋಡಲ್ಲಿ. ಎಲ್ಲಿ? ಮೂಗಿಗೆ ಹೀಟರ್ ಇಡೋಣ, ಬಿಸಿ ಆಗುತ್ತೆ. ಬಾ, ಇಲ್ಲಿ ಹೀಟರ್ ಆನ್ ಮಾಡ್ತೀವಿ, ಮೂಗಲ್ಲಿ ಇಟ್ಕೊಂಬ, ಬಿಸಿ ಆಗುತ್ತೆ. ಎಲ್ಲಿ ಗೇಟೇ ತೆಗಿಲಿಲ್ಲ. ತೆಗಿತಾ ಇದೆ ಗೇಟ್. ತನೋ ಗೇಟ್ ತೆಗಿತ ನೋಡು. ಎರಡೂ ಕಡೆ ಒಟ್ಟಿಗೆ ತೆಗಿತು ಒಂದೇ ಸತಿ. ಸ್ಲೋಪಾ? ಇಂಗ್ಲಿಷ್ ಫಿಲ್ಮಲ್ಲಿ ದೇವೂರ್ ಫಿಲ್ಮಲ್ಲಿ ಈ ಥರ ರೈಲ್ವೆ ಗೇಟ್ ಹಾಕಿರ್ತಾರೆ. ಬಂದು ಆಯಿಲ್ ಬಂದು ನಿಂತ್ಕೊಬಿಡುತ್ತೆ. ಓ ತನು ಮೂಗು ಕೋಲ್ಡ್ ಆಗಿ ರೆಡ್ ಆಗ್ಬಿಟ್ಟೈತಿ. ಅವಾಗ್ಲ ಬೆಚ್ಚಿ ಟಚ್ ಮಾಡಿಲ್ಲ, ಸರಿ ಹೋಗಿಲ್ಲ. ಹೀರೋಯಿನ್ ಶಿವರಾತ್ರಿ ಹಬ್ಬ ಜಾಗರಣೆ ಮಾಡೋದು ಬಿಟ್ಬಿಟ್ಟು ಚೆನ್ನಾಗಿ ಮಾಡ್ಕೊಂಡು ನಿದ್ದೆ ಹೊಡೆದು 12 ಗಂಟೆ ತನಕ ಮಾಡಿದ್ದೀನಿ. 12 ಗಂಟೆ ಅಂದ್ರೆ ನೆಕ್ಸ್ಟ್ ಡೇ ಶಿವರಾತ್ರಿ ಇರೋದು ಬೆಳಗ್ಗೆ ತನಕ. ನಂಗೆ ನಾನು ಅನ್ಕೊಂಡೆ ಶಿವರಾತ್ರಿ ಸೂಪರ್ ಆಗಿತ್ತು ಬಿಡತ್ಲೆ. ಯಾವ್ದೋ ಹಳೆ ಲಿಂಗ ಮನೆ, ಇದು ಕಲ್ಗಳು ಹೆಂಗಿತ್ತು ಮನೆ, ಇದು ನಾಗರ ಕಲ್ಲು ಸಾಕಾಗುತ್ತೆ. ಯಪ್ಪ, ಚೌಟ್ರಿಗಳನ್ನಂತೂ ಅರಮನೆ ಕಟ್ಟಿದಂಗೆ ಕಟ್ತಾರೆ. ನೋಡಿ ಇಷ್ಟು ದೊಡ್ಡ ಚೌಟ್ರಿ. ಏನೋ ಮದುವೆ ಆಗ್ತದೆ ಅಲ್ಲ. ಸಂಗಮೇಶ್ವರ ಸಮುದಾಯ ಭವನ ಇಲ್ಲೊಂದಿದೆ. ಸನ್ರೈಸ್ ಆಗೋದು ನೋಡಲ್ವಾ? ಆಗುತ್ತೆ, ಇನ್ನೊಂದು 1 ಅವರಲ್ಲಿ ಆಗುತ್ತೆ. ಸುಸ್ವಾಗತ ನಗರಸಭೆ ಅರಸೀಕೆರೆಗೆ ಬಂದಿದ್ದೀವಿ ನಾವೀಗ. ಅರಸೀಕೆರೆ ದೇವನೂರು ಮಹದೇವಯ್ಯ, ಲಕ್ಷ್ಮೀಶ ಮಹಾಕವಿ. ದೇವನೂರಲ್ಲಿ ಹುಟ್ಟದಲ್ವಾ ಮಹಾಕವಿ ಲಕ್ಷ್ಮೀಶ. ಯಾವ್ದಪ್ಪ ಇದು ದೇವಸ್ಥಾನ? ಪಳ 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 ಅಂತವಲ್ವಾ? ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್. ರೈಟ್ ಹೋಗ್ಬೇಕಾ ಸ್ಟ್ರೈಟ್ ಹೋಗ್ಬೇಕಾ? ಇದು ಯಾವ್ದಿದು ಸ್ಟ್ಯಾಚ್ಯೂ? ಅಡೂರು ತಾಲೂಕು ನಿಡ್ಘಟ್ಟ, ಕೆಂಪೇಗೌಡ ಥರ ಇದೆ ಅಲ್ಲ?
ಫ್ರೆಂಡ್ಸ್, ಇದು ಸಕ್ಕರೆ ಪಟ್ಟಣ ಬಸ್ ಸ್ಟ್ಯಾಂಡ್. ಒಂದು ಬಸ್ಸು ಇಲ್ಲ, ಖಾಲಿ ಇದೆ. ಸಕ್ಕರಾಯಪಟ್ಟಣ. ಸೊ ಇಲ್ಲಿ ವಾಶ್ರೂಮ್ ಇದೆ, ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡಿದ್ದೀವಿ. ಮೇಡಮ್ನವ್ರು ಕೂಡ ಎದ್ರು, ಚೆನ್ನಾಗಿ ನಿದ್ದೆ ಹೊಡೆದ್ರು ಕಾರಲ್ಲಿ. ಎಲ್ಲರೂ ಸುತ್ತಮುತ್ತ ನೋಡೋಣ ಅದೆಲ್ಲ ಏನಿಲ್ಲ, ಕಾರೊಳಗೆ ಕುತ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ತನುಗೆ ಅಲ್ವಾ. ರೋಡ್ ನೋಡೋಣ, ಮರಗಿಡ ನೋಡೋಣ, ಅಕ್ಕಿ ಪಕ್ಷಿ ನೋಡೋಣ, ಏನಿಲ್ಲ ಅಲ್ವಾ. ಬರೀ ನಿದ್ದೆ ಮಾಡೋದು, ಇಲ್ಲ ಫೋನ್ ನೋಡೋದು. ಬಂದಿದ್ದಲ್ಲ ಹಿಂಗೆ ಒಂದು ರೋಡ್ ನಿಮ್ಮಮ್ಮ ಹೆಂಕರೆ ನೋಡಲ್ಲ ಬಂತೆ. ನಾನು ಸಣ್ಣ ವಯಸ್ಸಲ್ಲಿ ಒಂದ್ಸಲ ನೋಡಿದ್ದೆ. ಎಲ್ಲಿ ನೋಡು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಯ್ಯನ ಕೆರೆ 5 ಕಿಲೋಮೀಟ್ರ್ ಅಂತ ಇದೆ. ಸೊ ಅಯ್ಯನ ಕೆರೆ ಹತ್ರ ಇದೆ. ಇಲ್ಲಿ ಸಕ್ಕರೆಪಟ್ಟಣದಲ್ಲಿ ನಾನು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಅವಳೇ ಆಗಿ ಇನ್ನೂ ಕೂಡ ಜೀವನದಲ್ಲಿ ಅಯ್ಯನ ಕೆರೆ ಒಂದು ಸತಿನೂ ನೋಡಿಲ್ಲ. ಸೊ ಅಲ್ಲಿ ಹೋಗಿ ನೋಡ್ಕೊಬರೋಣ, ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದರು ನನ್ನ ಹಸ್ಬೆಂಡು. ಇಲ್ಲಿ ಗಂಟ ಬಂದಿದ್ದೀವಲ್ಲ ಅಂತೇಳಿ, ಹಾಗಾಗಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚಿಕ್ಕ ರೋಡ್ ಇದೆ, ಸಕ್ಕರೆಪಟ್ಟಣದಿಂದ ಈ ರೀತಿ ಒಂದು ಚಿಕ್ಕದಾದ ರೋಡ್ ಇದೆ. 5 ಕಿಲೋಮೀಟರ್ ಅಂತ ಹಾಕಿದ್ದಾರೆ ಇಲ್ಲಿಂದ. ಅದಕ್ಕೆ ನೀರು ಹಾಕೊಂಡಿಲ್ಲ. ಆ ಮೋರಿ ನೀರು ತೊಳ್ತಾ ಹೋಗಿ ಬೆಳ್ಳದೈತಿ. ಇಲ್ಲಿ ಕೆರೆ ಅಂದ್ರೆ ಹಿಂಗೆ ಇರುತ್ತೆ. ಒಂದು ನವಿಲ್ ಕಾಣಿಸ್ತಾ ಇಲ್ವಲ್ಲ, ಈ ಕಡೆ ಎಲ್ಲ ನವಿಲ್ ಜಾಸ್ತಿ, ಒಂದು ನವಿಲ್ ಕಾಣ್ತಾ ಇಲ್ಲ. ಈಗ ಮಂಗ ಬರ್ತೈತ. ಯಾವ್ದೋ ಬೆಟ್ಟ ನೋಡಿ ಹೆಂಗೈತೆ, 3 ಬೆಟ್ಟ. ಅಲ್ಲಾಡಿಸ್ಬೇಡ, ಹಂಗೆ ಹಿಡ್ಕೊ, ಸೆಕೆಂಡ್ ಹಿಡ್ಕೊ. ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಅದು. ಇನ್ನೂ ಝೂಮ್ ಮಾಡೋದು ನಾವೇನು? ಗರಿ ಇದೆ, ಅದು ಗರಿ ಬಿಡ್ತಲ್ವೇ.
ಹೆಂಗಿದೆ ನೋಡು ಜಾಗ. ಏನೇ ನದಿ ಹೊರಗಾಯ್ತು. ಅಂತ ನದಿ ಸಿಕ್ತು, ದೇವಸ್ಥಾನ ಸಿಕ್ಕಿಲ್ಲ ಅಂತ ದೇವಸ್ಥಾನ ದೈವ ವಾಕು. ದೈವ ಕಾಲ ಈಗ ಹುಲಿ ಸಿಗಬೇಕು ಅಂತ ಹೇಳಿ ಅಲ್ಲಿ ಆ ಕಡೆ ಇರೋದ ಈ ಕಡೆ ಇರೋದ ಗೊತ್ತಿರೋದು. ಇಲ್ಲಿಂದ ತಿರುಗಿಸ್ಕೊಂಡ್ಬಂದು ಅಲ್ಲಿ ಹೋಗುತ್ತೆ. ಬೆಟ್ಟ ಗುಡ್ಡ ಹಿಂಗಿತ್ತಲ್ಲ ಮನೆ ಕಾಡಿದ್ದಂಗೆ. ಅದು ಕೆರೆ ಕಡೆ ಕೆರೆ ಸರಿ ಈ ಥರ ಐತೆ. ಸೆಂಟ್ರಲ್ ಇರೋದ ಹೆಂಗ್ ಕೆರೆ. ಅದಕ್ಕೆ ಇದೆಲ್ಲ ಕಾಣ್ತದೆ. ಆ ಅಲ್ಲೇನೋ ಒಯ್ಯಿಸಿದಾರ ಲೈನ್ ಅಲ್ಲ ಕೆಳಲ್ಲಿ ಏನು ಗೊತ್ತಿಲ್ಲ. ಅದು ಸುಮ್ಮನೆ ಕಾದಾಗ್ತಿಲ್ಲ ಸರಿ. ಅದು ಹೆಂಗಿರ್ತಿರೋ ನೀವು. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕೆರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮು. ಇಷ್ಟು ವರ್ಷ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಲ್ಲಿ ಇದ್ರೂ ಒಂದು 15-20 ಕಿಲೋಮೀಟ್ರ್ ಇದ್ರೂ ಬಂದು ನೋಡಿರಲಿಲ್ಲ. ಅಮ್ಮ ಅಕ್ಕರೆಲ್ಲ ತುಂಬ ಸಲ ಬಂದಿದ್ದಾರೆ, ನಾನು ಬಂದಿರಲಿಲ್ಲ, ಬರೋ ಅವಕಾಶನೇ ಇರಲಿಲ್ಲ. ನಾನಿನ್ನೂ ಇಲ್ಲೊಂದು ಸಗಣಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಇದೆ ಸಕ್ಕರೆಪಟ್ಟಣದಲ್ಲಿ, ಆ ದೇವಸ್ಥಾನ ಇನ್ನೂವರೆಗೂ ನೋಡಿಲ್ಲ. ತುಂಬ ಆಸೆ ಇದೆ ಅಲ್ಲಿ ನೋಡಬೇಕಂತ. ವರ್ಷಕ್ಕೊಂದ್ಸತಿ ಈ ಜನವರಿಯಲ್ಲಿ ಜಾತ್ರೆ ಆಗುತ್ತೆ, ಸಖತ್ತಾಗುತ್ತೆ, ಸಖತ್ ಗ್ರ್ಯಾಂಡ್ ಜಾತ್ರೆ ಆಗುತ್ತೆ ಇಲ್ಲಿ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಇಲ್ಲೊಂದು ಬ್ರಿಡ್ಜ್ ಇದೆ, ಸಖತ್ತಾಗಿದೆ ನೋಡಿ. ಆಹಾ, ಸಿಕ್ಕಾಬಟ್ಟೆ ಚಳಿ ಆಗ್ತಾ ಇದೆ.
ಯಾರಾದರೂ ಚಿಕ್ಕಮಂಗ್ಳೂರು ಕಡೆ ಬಂದರೆ ಮಿಸ್ ಮಾಡದೆ ಈ ಜಾಗಕ್ಕೆ ಬಂದು ನೋಡಿ. ಆ ಬೆಟ್ಟ ನೋಡಿ ಹೇಗಿದೆ, ಅದ್ಭುತವಾಗಿದೆ. ಇಷ್ಟು ವರ್ಷ ಇದ್ದು ನಾವು ಚಿಕ್ಕಮಂಗ್ಳೂರಲ್ಲಿ ಈ ಜಾಗ ನೋಡಿರಲಿಲ್ಲ. ಇವತ್ತು ಇದಕ್ಕೆ ಕಾಲ ಕೂಡು ಬಂತು. ಸಖತ್ ಖುಷಿ ಆಗ್ತದೆ. ಕೆರೆ ಅಂತೂ ಸಿಕ್ಕಾಬಟ್ಟೆ ದೊಡ್ಡದಾಗಿದೆ. ಇಲ್ಲಿ ನೋಡಿ ಹೆಂಗಿದೆ ಕೆರೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಈ ಜಾಗಕ್ಕೆ ಬಂದು. ಅದು ಬೆಳಗ್ಗೆನೇ ಬಂದ್ರಂತೂ ಆಹಾ ಸಖತ್ತಾಗಿದೆ. ಇನ್ನು ಈ ಸರೌಂಡಿಂಗಲ್ಲಿ ತುಂಬ ಪ್ಲೇಸ್ಗಳೆಲ್ಲ ಇದೆ, ಆದರೆ ಈ ಜಾಗ ಅಂತೂ ತುಂಬ ಚೆನ್ನಾಗಿದೆ. ಹತ್ತಿ ಎಣ್ಣೆ ಏನಪ್ಪ. ಹತ್ತಿ ಎಣ್ಣೆ ಹೌದು, ತುಂಬ ಹುಳ ಇರುತ್ತೆ ಮನೆ ಇದರಲ್ಲಿ. ಹತ್ತಿ ಹಣ್ಣು ಸಿಕ್ಕಾಬಟ್ಟೆ ಹುಳ ಬರುತ್ತೆ ನೋಡಿ. ಇದು ಹೆಸರು ಹತ್ತಿ ಹಣ್ಣು ಅಂತೇಳಿ. ನಾವು ಸಣ್ಣ ವಯಸ್ಸಲ್ಲಿ ತಿಂತಾ ಇದ್ದು ಇದನ್ನು. ಆದರೆ ಸಿಕ್ಕಾಬಟ್ಟೆ ಹುಳ ಇರುತ್ತೆ ಇದರಲ್ಲಿ. ಕೈಯಲ್ಲಿ ಎತ್ತಿ ತೋರಿಸೋಣ ಕಡೆ. ಸಣ್ಣ ಸಣ್ಣಗಿದೆ ಅಲ್ಲ ಇದು, ಅವಾಗೊಂಚೂರು ದೊಡ್ಡದು ಬರೋದು. ಎಲ್ಲಿ ಕಿತ್ತಿದ್ರಿ? ಕೆಳಗಡೆ ಬಿದ್ದಿದೆಯಲ್ಲ. ಬಾ ಚಿನಿ. ಇಲ್ಲೆಲ್ಲ ಪಾರ್ಕ್ ಥರ ಇದೆ ಅನ್ಸುತ್ತೆ ಮನೆ ಕೆಳಗಡೆ. ಹಾಂ ಪಾರ್ಕ್ ಎಲ್ಲ ಇದೆ. ಅದೇ ಒಂದು ಸಂಡೇ ಎಲ್ಲ ಟೈಮ್ ಪಾಸ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ. ಪಿಕ್ನಿಕ್ ಥರ ಬರೋದಕ್ಕೆ. ಕಾರಲ್ಲಿ ಕೂತ ತಕ್ಷಣ ಬಿಸಿ ಆಗ್ತಿದೆ, ಸಿಕ್ಕಾಬಟ್ಟೆ ಚಳಿ. ಕಡೆಗೂ ಒಂದು ರೋಡ್ ಹೋಗಿದೆ ಕಾಡೊಳಗೆ. ಬಾಳಾಳೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೇಕು ಮನೆ ಒಳಗಡೆ. ಮೀನುಗಳಿಲ್ಲ. ಇಲ್ಲೂ ಇಲ್ಲ ಬಿಡು ಚಿನ್ನ. ಇಲ್ಲ ಚಿನ್ನಿ, ಮೀನುಗಳಿಲ್ಲ. ಮೀನು ಸಾಕೋದಕ್ಕೋಸ್ಕರ ಈ ಥರ ಹೊಂಡಗಳು ಮಾಡಿದ್ದಾರೆ ಫ್ರೆಂಡ್ಸ್. ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಿಡಿದೆ. ಮುಟ್ರುಮುಣಿ ಸೊಪ್ಪು ಅಂತ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇದೇನೆ ಮುಟ್ರುಮುಣಿ ಸೊಪ್ಪು. ಎಷ್ಟಿದಾವೆ ನೋಡಿ ಇಲ್ಲಿ ಫ್ರೆಂಡ್ಸ್. ಇಲ್ಲಿ ನೋಡಿ ಮುಟ್ರುಮುಣಿ ಸೊಪ್ಪು ಅಂತಾರೆ ಇದಕ್ಕೆ. ನೋಡಿ ಮುಟ್ಟಿದ ತಕ್ಷಣ ಇದಾಗುತ್ತೆ. ನೋಡಿ ಮುಚ್ಕೊತಾ ಇದೆ. ಇಲ್ಲಿ ಎಲೆ ಮುಟ್ಟು. ಇದು ಮುಟ್ರುಮುಣಿ ಸೊಪ್ಪಿದು. ಈ ಹೂವನೂ ಅಷ್ಟೇ, ಮುಟ್ರುಮುಣಿ ಸೊಪ್ಪಿನ ಹೂವು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕೂಡ ಮೀನಿಲ್ಲ ಪಾಪ. ಮೀನಿಲ್ಲ. ಇಷ್ಟು ಪಾಚಿಯಾಗಿ ಕಟ್ಟಿದೆ. ಮತ್ತೆ ಇದು ಕಾಂಟ್ರಾಕ್ಟ್ ಥರ ಕೊಡ್ತಾರೆ ಅನ್ಸುತ್ತೆ ಮೀನಿಗೆ. ಎಷ್ಟು ಇಲ್ಲಿ ಎಂತದ ಬಾ ಮಾಡಿ ಓನ ನೋಡಿ. ಗಿಡನಾ? ಬೇಡ ಬಿಡು, ಬಿಕ್ಕಿದೀಯಾ?
ಎಷ್ಟು ನೀಟಾಗಿ ಹೋಗಿತಾರೆ. ಅದನ್ನೇ ಎಷ್ಟು ಸತಿ ಹಾಕೋದು. ಒಳ್ಳೆ ಚೆನ್ನಾಗಿದೆ. ಈ ರೋಡಲ್ಲಿ ಮುಂಚೆ ಬರಕ್ ಆಗ್ತಾ ಇರ್ಲಿಲ್ಲ, ಅಷ್ಟೊಂದು ಬಸ್ಸಲ್ಲೇ ಬರ್ತಾ ಇರ್ಲಿಲ್ಲ, ಹೊಟ್ಟೆಲ್ಲ ನೋವು ಬಂದ್ಬಿಡೋದು. ಆ ಥರ ಒಂದು ರೋಡ್ ಇತ್ತು. ಇವಾಗ ಎಷ್ಟು ಚೆನ್ನಾಗಿ ಮಾಡೋರು ನೋಡಿ, ಸೂಪರಾಗಿ ಮಾಡಿದ್ದಾರೆ. ಕಡೂರು ಟು ಚಿಕ್ಕಮಂಗ್ಳೂರು ರೋಡು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೆಣಸಿಕಾಯಿ, ಬಜ್ಜಿ ಮೆಣಸಿಕಾಯಿ, ಬೀನ್ಸು ಕುಯ್ಕೊಂಡು ಟೊಮೆಟೊ ಎತ್ಕೊಂಡು ಹೋಗ್ತಾ ಇದೆ ಗಾಡಿ. ಮಾರ್ಕೆಟಿಗೆ ಹೋಗ್ತಾ ಇದೆ. ಇನ್ನೆಲ್ಲಿಗೆ ಹೋಗುತ್ತೆ? RMCಗೆ ಹೋಗ್ತಾ ಇದೆ. ಅದನ್ನೇ ಹೇಳೋದು, ಹೋಯ್ತಾ ಐತೆ ಅಂತ ಎಲ್ಲಿ ನಡ್ಕೊಂಡು ಹೋಗ್ತೈತೆ ಅದು. ಗಾಡಿ ಹೊತ್ಕೊಂಡು ಹೋಗ್ತಾ ಇದೆ ಅಂದಿದ್ದು. ಚಿಕ್ಕಮಂಗ್ಳೂರು ಬಂತು. ಎಲ್ಲ ಟೂರ್ ಹೋಗ್ತಾರ ಜೀಪ್ಗಳ ಅಂತ. ದತ್ತಯಾತ್ರೆ ರಸ್ತೆ ದೊಡ್ಡದು ಮಾಡೋದಕ್ಕೆ ಈ ರೀತಿ ಹೊಡೆದಿದ್ದಾರೆ ಬಂಡೆನ. ಕಣಿವೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡು. ಮನೆ ಬಾಡಿಗೆಲ್ಲ ಜಾಸ್ತಿ ಆಗಿರುತ್ತೆ ಮನೆ ಬಾಡಿಗೆ. ಇಲ್ಲೆಲ್ಲ ಇಲ್ಲಿ ಕಮ್ಮಿ ಇರುತ್ತೆ. ಬೆಂಗಳೂರು ಲೆವೆಲಿಗೆ ಬಾಡಿಗೆ ಆಗಿದೆ ಮನೆ ಬಾಡಿಗೆ. ನಾವು ಲಾಸ್ಟ್ ಟೈಮ್ ಹುಡುಕಿದ್ವಲ್ಲ, ಆವಾಗಲೇ ಎಷ್ಟಾಗಿತ್ತು? ಹೌಸಿಂಗ್ ಬೋರ್ಡ್ ಇದು ಅಲ್ವಾ? ಅಲ್ಲ, ಜಿಲ್ಲಾ ಪಂಚಾಯತ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ. ಸೊ ನ್ಯಾಚುರಲಿ ನಾವು ಯಾವ ರೀತಿ ಮಾತಾಡ್ತೀವಿ ಅದೇ ಥರನೇ ಶೇರ್ ಮಾಡಿದ್ದೀನಿ. ಯಾವುದೇ ಮ್ಯೂಟ್ ಮಾಡೋಕ್ಕೆ ಹೋಗಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಲ್ವ, ಅದು ನಿಮ್ಗೆ ಇಷ್ಟ ಅಲ್ವಾ. ಹಾಗಾಗಿ ನೆಕ್ಸ್ಟ್ ವ್ಲಾಗ್ ಕೂಡ ನೋಡಿ. ಹಾಗೆ ಲಾಸ್ಟ್ ವ್ಲಾಗ್ನ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಶಿವರಾತ್ರಿ ಹಬ್ಬದ ವ್ಲಾಗ್ನ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.